ಹೇಳು ಏನ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಐಶ್ವರ್ಯ ರಂಗರಾಜನ್ ಕನ್ನಡದ ಪ್ರಸಿದ್ಧ ಗಾಯಕಿಯವರು. ಕನ್ನಡದ ನಂಬರ್ 1 ಸಿಂಗಿಂಗ್ ಶೋ ಅಂತ ಕರೆಸಿಕೊಳ್ಳುವಂತಹ ಸರಿಗಮಪ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತೆ. ಆ ಒಂದು ಶೋ ಇಂದ ಗಾಯಕಿಯಾಗಿ ಗುರುತಿಸಿಕೊಂಡಂತಹ ಐಶ್ವರ್ಯ ರಂಗರಾಜನ್ ಅವರು ಕನ್ನಡದ ಹಲವಾರು ಸಾಂಗ್ಗಳನ್ನು ಹಾಡಿದ್ದಾರೆ. ಕನ್ನಡ ಅಷ್ಟೇ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಸಾಂಗ್ಗಳನ್ನು ಹಾಡಿದ್ದಾರೆ. ಆದರೆ ಕನ್ನಡದಲ್ಲಿ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಸಾಂಗು ಇವರಿಗೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತು. ಅದಾದ ನಂತರ ಇತ್ತೀಚೆಗಷ್ಟೇ ಉಪೇಂದ್ರ ಅವರ ಒಂದು ಅದ್ಭುತವಾದ ಸಾಂಗ್ ಅಂತ ಹೇಳಿದ್ರೆ ಅದು ಟ್ರೋಲ್ ಸಾಂಗು. ಸೊ ಆ ಸಾಂಗು ಕೂಡ ಅದ್ಭುತವಾಗಿ ರೀಚ್ ಆಯಿತು. ಇವರಿಗೆ ಒಂದು ಒಳ್ಳೆಯ ನೇಮ್ ಫೇಮ್ ಅನ್ನ ತಂದು ಕೊಡ್ತು. ಐಶ್ವರ್ಯ ರಂಗರಾಜನ್ ಅದ್ಭುತವಾದ ಸಿಂಗರ್ ಆದ ನಂತರ ಇವರು ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಂಡ್ರು, ಜೊತೆಗೆ ಹಲವಾರು ಪಬ್ಲಿಕ್ ಪ್ರೋಗ್ರಾಮ್ಗಳಲ್ಲೂ ಕೂಡ ಕಾಣಿಸ್ಕೊಂಡ್ರು. ಆದರೆ ಇವತ್ತು ಐಶ್ವರ್ಯ ರಂಗರಾಜನ್ ತನ್ನ ಅಭಿಮಾನಿಗಳಿಗೋಸ್ಕರ ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ. ಹೌದು, ಐಶ್ವರ್ಯ ರಂಗರಾಜನ್ ಅವರು ಇವಾಗ ಎಂಗೇಜ್ಮೆಂಟ್ ಕೂಡ ಆಗಿದ್ದಾರೆ. ಅದು ಕೂಡ ಕಾಮೆಂಟರಿ ಅಂಡ್ ಮೇಮ್ಸ್ ಅನ್ನೋ ಒಂದು ಚಾನಲ್ ಅಲ್ಲಿ ಇರುವಂತಹ ಒಬ್ಬ ನಾಯಕನನ್ನ. ಹೌದು, ಇವರು ಯಾರಿಗೂ ಕೂಡ ಪರಿಚಯ ಇಲ್ಲದೆ ಇರುವಂತಹ ವ್ಯಕ್ತಿ. ಬಟ್ ಇವರು ಇನ್ಸ್ಟಾಗ್ರಾಮ್ನಲ್ಲಿ ಕಾಮೆಂಟ್ರಿಗಳನ್ನು, ಕ್ರಿಕೆಟ್ ಕಾಮೆಂಟ್ರಿಗಳನ್ನು ಹೇಳೋದು ಹಾಗೂ ಹಲವಾರು ಮೇಮ್ಸ್ಗಳನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಇವರ ಹೆಸರು ಏನು ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗಿಲ್ಲ. ಕೇವಲ ಇವರ ಅಕೌಂಟ್ ನೇಮನ್ನು ಮಾತ್ರ ಇವರು ಹಂಚಿಕೊಂಡಿದ್ದಾರೆ. ಐಶ್ವರ್ಯ ರಂಗರಾಜನ್ ಎಂಗೇಜೆಡ್ ಟು ಕಾಮೆಂಟ್ರಿ ಆ್ಯಂಡ್ ಮೇಮ್ಸ್ ಅನ್ನೋ ಒಂದು ಜೊತೆಗೆ ಅವರು ಒಂದು ಹೇಳ್ಕೊಂಡಿದ್ದಾರೆ. ವಿ ಫೌಂಡ್ ದಿ ಪರ್ಫೆಕ್ಟ್ ಪಿಚ್ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. ಸೊ ಈ ಹುಡುಗ ಮೈಸೂರವರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕೆಳಗಡೆ ಕ್ಯಾಪ್ಷನಲ್ಲಿ ಅವರು ಬೆಂಗಳೂರು ಟು ಮೈಸೂರು ಅಂತಲೂ ಕೂಡ ಬರ್ಕೊಂಡಿದ್ದಾರೆ. ಸೊ ಈ ಗಾಯಕಿ ಅತ್ಯಂತ ಅದ್ಭುತವಾದ ಸಾಂಗ್ಗಳನ್ನು ಕರ್ನಾಟಕದ ಜನತೆಗಳಿಗೆ ಕೊಟ್ಟಿದ್ದಾರೆ. ಇವರ ಬಾಳು ಕೂಡ ತುಂಬ ಅದ್ಭುತವಾಗಿರಲಿ, ಇವರ ಮುಂದಿನ ಜೀವನ ಸುಖಕರಾಗಿರಲಿ ಅಂತ ಹೇಳೋಣ. ಯಾರ್ಯಾರು ಐಶ್ವರ್ಯ ರಂಗರಾಜನ್ ಅವರ ಅಭಿಮಾನಿಗಳಿದ್ದೀರೋ ಇವರಿಗೊಂದು ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.